ಇದೇನೇ ಇದು? ಇಂಥ ಫೋನ್ ಇರಲಿಲ್ಲ ನನಗೆ. ಫೋನ್ ಇಟ್ಕೊಂಡಿದ್ದೆ, ಹೊಸ ಫೋನು. ಯಾವಾಗ ತಗೊಂಡೆ? ಹ್ಞೂ ಸುಪ್ಪಿ ಅಕ್ಕ, ಹೊಸ ಫೋನು. ನಾನು ನಿನ್ನ ಹತ್ರ ಈ ವಿಷಯ ಹೇಳಿರಲಿಲ್ಲ. ಇದನ್ನು ನಾನು ನಮ್ಮ ಮನೆಯವ್ರಿಗೆ ಯಾರಿಗೂ ಗೊತ್ತಾಗದೇ ಇರೋ ಹಾಗೆ ಫೋನ್ ಇಟ್ಕೊಂಡಿದ್ದೀನಿ. ಆವತ್ತು ಹೊಸ ಫೋನ್ ಕೊಡಿಸ್ತಾ ತರೋಣ. ಯಾಕಂದರೆ ಪದೇ ಪದೇ ನಿನ್ನ ಹತ್ರನೇ ಬರೋದಕ್ಕಾಗೋದಿಲ್ಲ. ಅದಕ್ಕೆ ನಾನು ಮನೇಲಿ ಒಬ್ಬಳೇ ಇದ್ದಾಗ ಅವರೆಲ್ಲ ನಮ್ಮ ಅತ್ತೆ ನನ್ನ ಗಂಡ ಎಲ್ಲ ಯಾರೂ ಇರಲ್ವಲ್ಲ, ಒಬ್ಬಳೇ ಇದ್ದಾಗ ಈ ರೀತಿ ಮಾತಾಡಿಕೊಂಡು ಇರೋಣ ಅಂತೇಳಿ ಅದಕ್ಕೆ ತೊಗೊಂಡಿದ್ದು. ನಾನೆಲ್ಲ ನಿಮ್ಮ ಮನೆ ಹತ್ರ ಬಂದರೆ ಅವ್ರಿಗೆ ಡೌಟ್ ಬರುತ್ತೆ. ಅದಕ್ಕಾಗಿನ ನಾನೇ ಅವರಿಗೆಲ್ಲ ಗೊತ್ತಿಲ್ದಂಗೆ ನಾನೇ ಒಂದು ಫೋನ್ ಇಟ್ಕೊಂಡಿದ್ದೀನಿ. ಹೊಸ ಫೋನ್ ಕೊಡಿಸಿದ್ದಾನೆ ತರುಣ. ಓ ಹೌದೇನು? ಹ್ಞೂ 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 ಪರವಾಗಿಲ್ಲ. ಅಲ್ಲ ನೀನು ಈ ಫೋನ್ ಇಟ್ಕೊಂಡಿರೋ ವಿಷಯ ಅವ್ರಿಗೆ ನನಗೆ ಗೊತ್ತಾದರೆ ಏನು ಮಾಡ್ತೀಯ? ಹಾಂ, ಇಷ್ಟೊಟ್ಟು ಫೋನ್ ಹೆಂಗೆ ಇಕ್ಕೆಂತೀಯ? ಎಲ್ಲಿ ಇಕ್ಕೆಂತೀಯ? ಏನು ಕತೆ? ಹಾಂ, ಮತ್ತು ಇವಾಗ ಯಾಕೆ ಇಲ್ಲಿ ಇಟ್ಕೊಂಡಿದ್ಯಾ? ತೆಗೆದಿಟ್ಕೊ. ಆಮೇಲೆ ಗೊತ್ತಾಗ್ಬಿಟ್ರೆ ಏನಿಲ್ಲ. ಸುಪ್ಪಿ, ಏನು ಮಾಡ್ತಾ ಇದೀಯಾ? ಏನಿಲ್ಲ ನೋಡಿ, ಇಲ್ಲಿ ಕೂತ್ಕೊಂಡು ನಾನು ವೈಷ್ಣು ಮಾತಾಡ್ತಾ ಇದ್ದೀನಿ. ಯಾಕೆ? ಸ್ವಲ್ಪ ಕೆಲಸ ಐತೆ, ನಾನು ಬರೋದು ಲೇಟ್ ಆಗುತ್ತೆ. ನೀನು ಊಟ ಮಾಡಿ ಮಲ್ಕೊ, ಬರ್ತೀನಿ ನಾನು. ಸರಿ ಆಯ್ತು, ಎಲ್ಲಾದರೂ ಹೋಗು, ಫ್ರೀಡಮ್ ಆಗಿರು. ನಾನು ನಿನ್ನ ಫ್ರೀಡಮ್ ಆಗಿಬಿಟ್ಟಿದ್ದೀನಿ. ರಂಜಿತಾರ ಅಲ್ಲಿ ಹೋಗ್ಬೇಡ ಇಲ್ಲಿ ಹೋಗ್ಬೇಡ ಅಂತ ಹೇಳಲ್ಲ. ಹೋಗ್ಬರೋಗಿ ಹೋಗಿ ಮರಯ್ಯ, ಹೋಗು. ನನ್ನ ಮುದ್ದಿನ ಹೆಂಡತಿ ಇವಳು. ನಾನು ಎಲ್ಲಿ ಹೋಗ್ತೀನಿ ಅಂದ್ರೆ ಬೇಡ ಅನ್ನೋದಿಲ್ಲ, ನನಗೆ ಏನಕ್ಕೂ ಅಡ್ಡಿ ಮಾಡೋದಿಲ್ಲ ಇವಳು. ನಮ್ಮ ಸುಪ್ಪು ಅಂದರೆ ನನಗೆ ತುಂಬ ಇಷ್ಟ. ಅದಕ್ಕೆ ಮತ್ತೆ ಚೆನ್ನಾಗಿದೆ ಅಲ್ಲೇನಕ್ಕ ಫೋನು? ಎಷ್ಟು ಚೆನ್ನಾಗಿದೆ. ಫೋನ್ ಮಾತ್ರ ಭಾಳ ಚೆನ್ನಾಗಿದೆ, ನನಗೆ ತುಂಬ ಇಷ್ಟ ಆಯಿತು. ಓ, ಇಲ್ಲಿ ಬರ್ತಾ ಇದ್ದಾಳೆ. ಯಾಕೆ ಇರ್ಮಂತಕ್ಕಾಗಲ್ಲ, ಬರ್ತಾ ಇದ್ದಾಳೆ. ಏನಕ್ಕೆ ಬರ್ತಾ ಇದ್ದಾಳೆ ಏನು ಎಲ್ಲ ಕಂಡುಹಿಡಿಬೇಕು ನಾನು. ಎಲ್ಲ ಕಂಡುಹಿಡಿದು ನಮ್ಮ ಬೇಮನ ಎದುರಿಗೆ ನಾನೇ ಇದನ್ನೆಲ್ಲ ಪ್ರೂಫ್ ಮಾಡ್ಬೇಕು. ನಮ್ಮಮ್ಮನ ಕೈಲೇ ಆಗಲ್ಲ. ಯಾಕಂದರೆ ನಮ್ಮಮ್ಮಯ್ಯ ಹೊಲ್ತಕ್ಕೆ ಹೋಗುತ್ತೆ, ದನ ಕರುಗಳು ಹಸುಗಳು ಎಲ್ಲ ನೋಡ್ಕೊಂಬದ್ರಾಗೆ ಇವಳನ್ನೂ ನೋಡ್ತಾ ಕೂತ್ಕೊಂಡ್ರೆ ಅವು ಪಾಪ ಅಲ್ಲಿ ಉಪವಾಸ ಆಗ್ತವೆ. ಒಂದಿನ ಈಗ ಇವಳನ್ನೇನೋ ಅಬ್ಸರ್ವ್ ಮಾಡೋಕೆ ಹೋದ್ರೆ ಒನ್ ಟೈಮ್ ಹಾಲು ಹಾಕಲಿಲ್ಲ ಅಂತಂದರೆ ಎಷ್ಟು ಲಾಸ್ ಆಗುತ್ತೆ. ಅದಕ್ಕೇ ನಾನೇ ಕಂಡುಹಿಡಿಬೇಕು ಅಂತೇಳಿ ಹೊರಟಿದ್ದೀನಿ. ಇವಳು ಬಂಡವಾಳ ಎಲ್ಲ ಬಯಲು ಮಾಡ್ದಲೆ ನಾನು ಊರಿಗೆ ಹೋಗಲ್ಲ. ಇವತ್ತು ಊರಿಗೆ ಹೋಗೋಣ ಅಂದ್ಕೊಂಡೆ. ಇನ್ನೇನು ಅಲ್ಲಿಗೆ ಬಾ ಅಂತೇಳಿ ನಮ್ಮ ಅತ್ತೆ ಫೋನ್ ಮಾಡಿ ಹೇಳ್ತು. ಇವತ್ತು ಹೋಗಲ್ಲ ಊರಿಗೆ. ಸಮರ್ಥಿನಿ ಅಲ್ಲೇ ಇದ್ದಾರೆ. ಫೋನ್ ಮಾಡಿ ಹೇಳ್ತೀನಿ ಇನ್ನೊಂದೆರಡು ದಿವಸ ಬರೋದಿಲ್ಲ ಅಂತ ಹೇಳಿ. ನಾನು ಇವತ್ತಿನೇನು ಹೋಗೋಣ ಅಂತ ಅಂದ್ಕೊಂಡಿದ್ದೆ. ಅದಕ್ಕೆ ಹೋಗೋದು ಬೇಡ. ನನ್ನ ತಮ್ಮ ಎಷ್ಟು ಒಳ್ಳೆಯವನು ಅಂತ ನನಗೆಲ್ಲ ಏನೇನು ಮಾಡ್ತಾ ಇದ್ದಾಳೆ ಏನು ಎತ್ತ ಅಂತೇಳಿ ಎಲ್ಲ ಕಂಡಿಡಿದು ಅವ್ನ ಮುಂದೆ ಇವಳು ಬಂಡವಾಳ ಎಲ್ಲ ಬಯಲು ಮಾಡ್ಬೇಕು. ನಮ್ಮಮ್ಮ ಏನು ಅಂದ್ಕೊಳೈತೋ ಅದನ್ನು ನಮ್ಮಮ್ಮಗೆ ನಾನೇ ಮಾಡಿಕೊಡ್ಬೇಕು. ನಮ್ಮಮ್ಮಗೆ ನಾನೇ ಸಹಾಯ ಮಾಡಬೇಕು. ಇಲ್ಲ ಅಂದರೆ ಆಗಲ್ಲ. ನಾನು ಊರಿಗೆ ಹೋಗ್ಬಿಟ್ರೆ ನಮ್ಮಮ್ಮ ಪಾಪ ಹಸುಗಳನ್ನೇ ನೋಡ್ಕೊಂಬತ್ತೋ ಇವಳನ್ನೇ ನೋಡುತ್ತೋ. ಇವಳು ನೋಡ್ತಾ ಹೋದರೆ ಪಾಪ ಉಪವಾಸ ಆಗ್ತವೆ. ಅಲ್ಲ ಹಾಲು ಕರಿಬೇಕು. ನಮ್ಮ ಭೀಮ ಇದ್ರಂತೂ ಪರವಾಗಿಲ್ಲ. ಇಲ್ಲ ಅಂದಿದ್ರೆ ನಮ್ಮಮ್ಮಗೆ ಎಷ್ಟು ಕಷ್ಟ ಆಗುತ್ತಾ. ಅದು ದನ ಕರುಗಳು ಮತ್ತು ಹಸುಗಳನ್ನೆಲ್ಲ ಕಟ್ಕೊಂಡಿರ್ತಾರಲ್ಲ, ಅವ್ರಿಗೆ ಗೊತ್ತಿರುತ್ತೆ ಅದ್ರ ಕಷ್ಟ ಏನು ಅಂತೇಳಿ. ಒಂದು ದಿವಸ ಎಲ್ಲೂ ಬಿಟ್ಟು ಹೋಗೋದಕ್ಕಾಗೋದಿಲ್ಲ. ಮೇಯಿಸ್ಬೇಕು, ಹಾಲು ಕರಿಬೇಕು, ಟೈಮಿಗೆ ಸರಿಯಾಗಿ ಅದೆಲ್ಲ ಮಾಡ್ತಾಯಿದ್ರೆ ಮಾತ್ರ. ಟೈಮಿಗೆ ಸರಿಯಾಗೆಲ್ಲ ಮಾಡಿದ್ರೇ ಚೆನ್ನಾಗಿ. ಇಲ್ಲ ಅಂದರೆ ಯಾವ ಕೆಲಸನೂ ಆಗಲ್ಲ. ಹಂಗೆ ನನ್ನ ಹತ್ರ ಫೋನ್ ಬೇರೆ ಇಲ್ಲ. ಏನು ಮಾಡೋಣ ಇವಾಗ? ಇದೆಲ್ಲ ವೀಡಿಯೋ ಮಾಡ್ಕೋಬೋದಾಗಿತ್ತು. ಫೋನ್ ಬೇರೆ ನಾನು ಇಟ್ಕೊಂಡಿಲ್ಲ. ಅವಾಗೆಲ್ಲ ಹಿಂಗೆ ಗಲಾಟೆ ಆದಾಗಿಂದನೂ ನಾನು ಫೋನೇ ಇಟ್ಕೊಂಡಿಲ್ಲ. ಬೇಮಂದಿತ್ತು ಮತ್ತು ಅಮ್ಮಂದಿತ್ತು, ಅಪ್ಪಾಜಿದಿತ್ತು. ಅದಕ್ಕೆ ನಾನು ಯಾರಿಗೂ ಇಸ್ಕೊಂಡಿಲ್ಲ. ಎಲ್ಲ ಗಲಾಟೆ ಆದಾಗಿಂದನೂ ನಾನು ಬೇರೆ ಅವಾಗೆಲ್ಲ ಗಲಾಟೆ ಮಾಡ್ಕೊಂಡಲ್ಲ. ಅವಾಗಿಂದನೂ ಈ ಫೋನಿಂದಲೆಲ್ಲ ಸಮಸ್ಯೆ ಅಂತೇಳಿ ಫೋನ್ ಸಿಟ್ಟು ಬಂದು ತೆಗ್ದು ಹಾಕ್ತೋಳು. ನಾನು ಫೋನೇ ಮುಟ್ಟಿಲ್ಲ. ಹಂಗೆ ಇಟ್ಕೊಂಡಿದ್ದೀನಿ. ಅದಕ್ಕೆ ಇವಾಗ ಹೆಂಗೆ ಮಾಡೋಣ? ಫೋನಾಗೆಲ್ಲ ವೀಡಿಯೋ ಮಾಡ್ಕೋಬೋದಾಗಿತ್ತಲ್ಲ. ಹೆಂಗೆ ಮಾಡೋಣ ಅನ್ನಿಸ್ತಾ ಇದೆ. ಚೆನ್ನಾಗೈತೆ ಕಣೆ, ಒಳ್ಳೆ ಚೆನ್ನಾಗಿರೋದೇ ಕೊಡ್ಸಿದ್ದಾನೆ ಫೋನ್. ಅಲ್ಲ ನೀನು ಹೆಂಗೆ ಇಕ್ಕೊಂತೀಯ, ಎಲ್ಲಿ ಇಕ್ಕೊಂತೀಯ ಅಂತ? ಹೆಂಗೆ ಇಕ್ಕೊಂತೀನಿ ನಾನು. ಎಲ್ಲಾದರೂ ಇಟ್ಕೊತೀನಿ. ನಿನಗೆ ಯಾಕಕ್ಕ? ಇವಾಗ ನೋಡು, ನಾನು ಫೋನ್ ಇಟ್ಕೊಂಡಿದ್ದೀನಿ. ನಿನಗೆ ಸುಮ್ಮನೆ ಯಾಕೆ ಅಲ್ಲೆಲ್ಲ ತೊಂದರೆ ಕೊಡೋದು? ಪಾಪ ನೀನು ರಾಕಿ ಅಣ್ಣ ಇಬ್ಬರು ಮನೆ ಒಳಗಡೆ ಇರ್ತೀರ. ನಾನು ಬಂದು ನಿಮ್ಮಿಬ್ಬರಿಗೂ ಡಿಸ್ಟರ್ಬ್ ಮಾಡೋದು. ಅಕ್ಕ ಫೋನ್ ಕೊಡಕ್ಕ ಅಂತ ಕೇಳೋದು. ಅದಕ್ಕೆ ಸವಾಸನೇ ಬೇಡ ಅಂತೇಳಿ ಅದಕ್ಕೆ ನಾನೇ ಒಂದು ಫೋನ್ ಇಟ್ಕೊಬಿಟ್ಟಿದ್ದೀನಿ. ಹೇಗಿದೆ? ಚೆನ್ನಾಗಿದೆ ಅಲ್ಲ? ನಾನು ಫೋನ್ ಇಕ್ಕೊಂಡ್ರೆ ಇವಾಗ ಫೋನ್ ಬೇಕು ಅಂತ ಕೇಳಿದ್ರೆ ಭೀಮ ಹೆಂಗೆ ಬೇಕು ಹಂಗೆ ಮಾತಾಡ್ತಾನೆ. ಅವತ್ತೆ ಒಂದು ಮಾತಾಡುತ್ತೆ. ಅದಕ್ಕೆ ಯಾಕೆ ಬೇಕು ಸ್ವಲ್ಪ ದಿನ ಅಂತ ಹೇಳಿ ನಾನು ಸುಮ್ಮನೆ ಗೊತ್ತಿಲ್ದಂಗೆ ಇಕ್ಕೊಂಡಿದ್ದೀನಿ. ಅವ್ರು ಹೆಂಗೂ ಇರಲ್ವಲ್ಲ ಮನೆ ಒಳಗೆ ಮಾತಾಡ್ತಾ ಆರಾಮಾಗಿ ಕೂತ್ಕೊಳ್ಬಿಡ್ತೀನಿ. ಫೋನ್ ಕೊಡೆ, ಇದೇನೋ ಒಂದು 5 ನಿಮಿಷ ವಿಡಿಯೋ ಮಾಡಬೇಕು. ಫೋನ್ ಕೊಡು. ಫೋನ ತಗೊಳ್ಳಿ ಅಕ್ಕ. ಸ್ವಲ್ಪ ಚಾರ್ಜ್ ಮಾಡ್ಕೊಂಡು ಕೊಡು. ಇವಾಗ ನಾನು ಒಬ್ಬಳೇ ಇರ್ತೀನಲ್ಲ. ಇವತ್ತು ಭೀಮ ಫುಲ್ ನೈಟ್ ಮನೆಗೆ ಬರೋದಿಲ್ಲ. ಆರಾಮ ರಾತ್ರಿ ಎಲ್ಲನ ವಿಡಿಯೋ ಕಾಲ್ ಮಾಡಿಕೊಂಡು ಇಯರ್ಫೋನ್ ಹಾಕ್ಕೊಂಡು ಕೈಸನ್ ಬಾಯ್ಸನ್ ಮಾಡಿ ಈಗ ಮಾತಾಡೋದಂತೂ ಇಲ್ಲ. ವಿಡಿಯೋ ಕಾಲ್ ಮಾಡಿಕೊಂಡು ನೋಡಿಕೊಂಡು ಇಬ್ಬರೂ ಮಾತಾಡ್ತಾ ಇರ್ತೀವಿ ಫೋನಲ್ಲಿ. ಇವತ್ತು ಭೀಮ ಬರೋಲ್ಲ ಅನಿಸುತ್ತೆ ನೈಟು. ಕೆಲಸ ಇದೆ ಬರೋಲ್ಲ ಅಂತ ಹೇಳ್ತಾ ಇದ್ದ. ಅದಕ್ಕೆ ಫುಲ್ ಚಾರ್ಜ್ ಮಾಡ್ಕೊಂಡು ಕೊಡು ಸುಪ್ಪಿ ಅಕ್ಕ. ಮಾಡ್ಕೊಂಡು ಕೊಡ್ತೀನಿ ಬಿಡು. ಚಾರ್ಜ್ ಮಾಡ್ಕೊಡೋಕ್ಕೆ ನಾನೇ ನಿಂದು ಮುಂದೆ ನೋಡಲ್ಲ. ನಾನು ಇಂಥವ್ರಿಗೆಲ್ಲ ಸಹಾಯ ಮಾಡ್ತೀನಿ ಕಣೆ. ನಾನು ಯಾರಿಗೆ ಆಗಲಿ ಹೆಲ್ಪ್ ಮಾಡ್ತಾ ಇರ್ತೀನಿ. ಭಾಳ ಇದು ಮಾಡ್ತಾರೆ ಇವ್ರು ಇಬ್ಬರೂ. ಮಾಡ್ಕೊಳಕ್ಕ ಮಾಡ್ತಾ
ತೋರಿಸ್ಮಂತೆ. ನಾ ಫೋನ್ಗಿನ್ ಬಂದಾಗ ಹೆಂಗೆ ಮಾಡ್ತೀಯಾ? ಫೋನ್ ಬಂದಾಗ ಏನಕ್ಕ ವೈಬ್ರೇಟ್ ಇಟ್ಕೊತೀನಿ. ವೈಬ್ರೇಟ್ ಇಟ್ಕೊಂಡು ನನ್ನ ಪ್ಯಾಂಟಿಗೋ ಮತ್ತು ಟಾಪಲ್ಲಿ ಎಲ್ಲೇನೋ ಜೋಬ್ ಇರುತ್ತೆ, ಜೋಬಲ್ಲಿ ಇಟ್ಕೊಂಡಿರ್ತೀನಿ. ಗೊತ್ತಾಗಲ್ಲ. ಭೀಮ ಇದ್ದಾನೆ ಅಂತಂದರೆ ಎಲ್ಲಾದರೂ ಎತ್ತಿಟ್ಬಿಡ್ತೀನಿ. ಸ್ವಿಚ್ ಆಫ್ ಏನಾದರೂ ಮಾಡಿಬಿಟ್ಟು ಎಲ್ಲಾದರೂ ಎತ್ತಿಟ್ಬಿಡ್ತೀನಿ. ಆವಾಗ ಗೊತ್ತಾಗೋದಿಲ್ಲ. ಹೆಂಗಿದೆ ನನ್ನ ಐಡಿಯಾ? ಮತ್ತು ಯಾಕೆ ಸುಮ್ಮನೆ ಅವ್ರ ಹತ್ರ ನಮ್ಮ ಅತ್ತೆ ಹತ್ರ ಯಾಕೆ ಅಂತೇಳಿ ಈ ರೀತಿ ಮಾಡ್ತಾಯಿದ್ದೀನಿ. ಸ್ವಲ್ಪ ಪ್ಲೀಸ್ ಇದನ್ನು ಚಾರ್ಜ್ ಮಾಡ್ಕೊಂಡು ಕೊಡು, ಪ್ಲೀಸ್ ಪ್ಲೀಸ್ ಪ್ಲೀಸ್. ಇಲ್ಲ ಅಂದಂಗೆ ಮಾಡ್ಕೊಂಡು ಕೊಡು, ಫುಲ್ ಚಾರ್ಜ್ ಮಾಡು ಸರಿನಾ? ಇವತ್ತು ಫುಲ್ಲು ಮಾತಾಡಬೇಕು. ಪದೇ ಪದೇ ನಿನ್ನ ಹತ್ರ ಏನು ಕೇಳೋಕ್ಕಾಗಲ್ಲ ಅಂತ ಈ ರೀತಿ ಮಾಡಿದೆ ಅಷ್ಟೇ. ನಿನ್ಗೆ ಹೇಳಿಲ್ಲ ಅಂತ ಬೇಜಾರನ? ಏನಿಲ್ಲ ಬಿಡು, 2 ಟಾಪ್ ಕೊಟ್ಟಿದ್ಯಲ್ಲ, 2 ಹೊಸ ಟಾಪ್ ಕೊಟ್ಟಿದ್ಯಾ. ನಾನು ನಿನಗೆ ಸಹಾಯ ಮಾಡ್ತಾ ಇರೋದಕ್ಕೆ ನೀನು ನನಗೆ ಏನೋ ನಿನ್ನ ಕೈಲಾಗಿರೋದು ಏನೋ ಒಂದು ಕೊಡ್ತೀಯ. ಹಂಗೆ ಏನು ಮಾಡೋಕ್ಕಾಗಲ್ಲ ಬಿಡು. ಹೆಂಗೋ ತಗೊಂಡಿದ್ಯಲ್ಲ ಫೋನ್, ಭಾಳ ಚೆನ್ನಾಗಾಯ್ತು, ನನಗೆ ಭಾಳ ಇಷ್ಟ ಆಯಿತು. ತರುಣ ಒಳ್ಳೆ ಹುಡುಗ, ಒಳ್ಳೆಯವನು ತರುಣ. ತರುಣ ತುಂಬ ಒಳ್ಳೆಯವನು. ಯಾರ ತರುಣ? ಯಾರೋ ಏನೋ ಇನ್ನು ನಾನು ಕಂಡುಹಿಡಿತೀನಿ. ನನಗೆ ಅನುಮಾನ ಆಯಿತು, ಯಾಕೆ ಇವಳಾಗ್ಲಲ್ಲ ಇಲ್ಲಿ ಬರ್ತಾಳೆ, ಯಾಕೆ ನೆನ್ನೆ ಏನೋ ತಂದಿಕ್ಕೋಲು, ನನಗೆ ಅನುಮಾನ ಬಂತು. ಹಾಸ್ಪಿಟ್ಲಿಗೆ ಅಂತ ಹೇಳಿ ಹೋದವಳು ಯಾಕೆ ಇಷ್ಟೊತ್ತಾದರೂ ಬರಲಿಲ್ಲ, ನನಗೆಲ್ಲ ಅನುಮಾನ ಬಂತು. ನಮ್ಮಮ್ಮನಿಗೂ ಎಲ್ಲ ಗೊತ್ತು. ನಮ್ಮಮ್ಮ ಪಾಪ ಹೋಗೋಕ್ಕೆ ಟೈಮ್ ಇಲ್ಲ, ಅದಕ್ಕೆ ಮತ್ತೆ ಹತ್ರ ಹುಷಾರು. ಮೊದಲೇ ಕಲಮ ಬಜಾರಿ ಹೆಂಗ್ಸು ಒಳ್ಳೆಯವಳಲ್ಲ, ಅದಕ್ಕೆ ಭಾಳ ಹುಷಾರಾಗಿರು ವೈಷ್ಣು. ನಾನು ಭಾಳ ಹುಷಾರಾಗಿದ್ದೀನಿ ಬಿಡು. ನಾನು ಅಂಥದ್ರಲ್ಲೆಲ್ಲ ಭಾಳ ಹುಷಾರಿ, ಹೆಂಗಿರ್ಬೇಕು ಹಂಗಿರ್ತೀನಿ. ನನಗೆ ಹೆಂಗೆ ಗೊತ್ತಾ ಅದನ್ನು ಮತ್ತೆ ಎಲ್ಲಿ ಹುಡ್ಕಿದ್ರು ಸಿಗಬಾರ್ದು, ಆ ರೀತಿ ಇಟ್ಕೊಂಡಿರೋದು ನಾನು. ಈಗ ಅವ್ರು ಯಾರು ಇರಲ್ಲ, ನಮ್ಮ ಅತ್ತೇನು ಅಲ್ಲಿ ತಗೋಗುತ್ತೆ. ನಮ್ಮ ಮಾಮಿ నేను ಬೆಳಗ್ಗೆ ಹೋಗಿದ್ದು ಸಾಯಂಕಾಲ ಗಂಟೆ ಬರಲ್ಲ. ಬಂದ್ರೂ ರಾತ್ರಿ ಹೊತ್ನಾಗ ಅಲ್ಲಿ ಇಲ್ಗೂ ಏನಕನ ಕೆಲಸ ಇದ್ರೆ ಮಾಡ್ಕೊಂಬರಕ್ಕೆ ಹೋಗುತ್ತೆ. ನನ್ನ ಗಂಡಿನೇನು ಒಂದೊಂದು ದಿನ ಇರ್ತಾರೆ, ಒಂದೊಂದು ದಿನ ಫುಲ್ 24 hours ಕೆಲಸ ಹೋಗ್ತಿರ್ತಾನೆ. ನಾನು ಯಾಕೆ ತಲೆ ಕೆಡ್ಸ್ಕೊಂಬಕ್ಕೆ ಹೋಗಲ್ಲ ಅಷ್ಟೇ. ಅವರು ಬಿದ್ರೂ ಮನೆಯಾಗಿರೋದೇ ಇಲ್ಲ ಭೀಮ. ಹೆಂಡತಿ ಅನ್ನೋದೊಂದಿಷ್ಟು ಪ್ರೀತಿ ಇಲ್ಲ, ಏನಿಲ್ಲ. ಹೆಂಡತಿ ಜೊತೆ ಇರಬೇಕು, ಅವ್ರ ಜೊತೆ ಮಾತಾಡಬೇಕು, ಏನಿಲ್ಲ. ಬರೀ ಅಮ್ಮನ ಜೊತೆ ಹೊಲ್ತಕ್ಕೆ ಹೋಗೋದು, ಹೊಲ್ತರೋದು, ಬರೀ ಇದೆಯಾ. ಬರೀ ಹೋಗಿ ಕೂತ್ಕೊಂಡು ಅಲ್ಲಿ ಮಾತಾಡೋದು, ಬರೀ ಇದನ್ನು ಮಾಡ್ತಾ ಇರ್ತಾರೆ. ಯಾರಿಗೆ ತಾನೇ ಇಷ್ಟ ಆಗುತ್ತೆ ಹಿಂಗಾದ್ರೆ? ಹೆಂಡತಿ ಹತ್ರ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋದು ಅದೆಲ್ಲ ಇಲ್ಲ. ಬರೀ ಹೊಲ್ತಕ್ಕೆ ಹೋಗೋದು, ಹಸುಗಳಿಗೆ ಮೈ ತೊಳೆಯೋದು ಇದ್ದರೆ ಮನೆಯವ್ರದ್ದು ಮಿಸ್ ಕಾಡ್ತಿರೋದೆ. ಕುರಿಪುಗಳು ಮಿಸ್ ಕಾಡ್ದಂಗೆ ಮಿಸ್ ಕಾಡ್ತಿರ್ತಾನೆ, ಯಾವಾಗಲೂ ಕೆಲಸ ಮಾಡ್ತಿರ್ತಾನೆ. ಅದಕ್ಕೆ ನನಗೆ ಇಷ್ಟ ಆಗಲ್ಲ. ಆವಾಗ ಅವರೆಲ್ಲ ಹೋದಾಗ ನಾನು ಆರಾಮ ಮಾತಾಡ್ತಾ ಕೂತ್ಕೊಬಿಡ್ತೀನಿ. ಅಕ್ಕ ನಾನು ತಪ್ಪು ಮಾಡೋದಕ್ಕೆ ಕಾರಣ ಮೇಯ್ನ್ ಅವರೇನೆ. ಅವರು ನನ್ನ ಇವತ್ತು ಹೆಂಡತಿ ಅಂತೇಳಿ ಪ್ರೀತಿ ಕೊಟ್ಟಿದ್ರೆ ನಾನು ಹಂಗೆ ಮಾಡ್ತಿರ್ಲಿಲ್ಲ ಗೊತ್ತಾ. ಇವತ್ತು ಬರೀ ಅವ್ರ ಅಮ್ಮ ಹಸುಗಳ್ನ ಮೇಯಿಸೋದು, ಹೊಲ್ದ ಹತ್ರ ಹುಲ್ ತರೋದು, ಬರೀ ಇದೇ ಮಾಡ್ತಿದ್ರೆ ನನಗೆ ಗಂಡ ಅನ್ನೋದು ಪ್ರೀತಿ ಮತ್ತು ನನಗೆ ಎಲ್ಲಿಂದ ಸಿಗಬೇಕು? ಬಂದ್ರೂ ಸುಮ್ಮನೆ ಯಾವಾಗ್ಲೂ ಏನೋ ಮೊದಲಿನ ಥರ ಪ್ರೀತಿ ಇಲ್ಲ. ಫಸ್ಟು ಎಷ್ಟು ನನ್ನ ಇದೀನಿ ಅಂತಂದರೆ ನನಗೆ ಬಂದು ಹಗ್ ಮಾಡೋದು, ಮುತ್ಕೊಡೋದು, ನನ್ನ ಜೊತೆ ಎಷ್ಟು ಚೆನ್ನಾಗಿರೋರು. ಇವಾಗ ಅದನ್ನೆಲ್ಲ ನೆನೆಸ್ಕೊಂಡು ನನಗೂ ಬೇಜಾರಾಗುತ್ತೆ. ಅದಕ್ಕೆ ಬಿಡತ್ತ ಅಂತೇಳಿ ಸುಮ್ಮನೆ ಆಗ್ತೀನಿ. ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ. ಅಕ್ಕ ಚೆನ್ನಾಗಿದೆ ತಾನೇ ನನ್ನ ಫೋನು? ಚೆನ್ನಾಗಿದೆ. ನಮ್ಮನಿಗೆ ಗೊತ್ತಾಗ್ದಂಗೆ ಫೋನ್ ಇಟ್ಕೊಂಡಿದ್ದಾಳೆ. ಎಲ್ಲ ಒಂದು ಹಂತವಾಗಿ ಇವಳು ಬಂಡವಾಳ ಎಲ್ಲ ನಾನು ಬಯಲು ಮಾಡ್ತಾ ಹೋಗ್ತೀನಿ. ನೋಡ್ತಾ ಇರಿ, ನಾನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.